ಆರ್ಎಸ್ಎಸ್ ವಿರುದ್ಧ ಮುಂದುವರೆದಿದೆ ಸಚಿವ ಪ್ರಿಯಾಂಕ್ ಖರ್ಗೆಯ ಸಮರ. ಧರ್ಮಗುರು ಒಬ್ಬರು ಆರ್ಎಸ್ಎಸ್ ನೋಂದಣಿಗೆ ಸಲಹೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಧರ್ಮಗುರುಗಳ ಮಾತನ್ನಾದರೂ ಗೌರವಿಸಿ ನೋಂದಣಿ ಮಾಡಿಕೊಳ್ಳಲಿ ಅಂತ ಮಾತನಾಡಿದ್ದಾರೆ. ಆರ್ಎಸ್ಎಸ್ ದೇಶಕ್ಕೂ ಧರ್ಮಕ್ಕೂ ನಿಷ್ಠರಲ್ಲ ಎನ್ನುವಂತ ಕಳಂಕ ಹಿಂದೆ. ಈ ಕಳಂಕದಿಂದ ಹೊರಬರೋದಕ್ಕೆ ನೋಂದಣಿಯೊಂದೇ ಪರಿಹಾರ ಅಂತ ಮಾತನಾಡಿದ್ದಾರೆ. ಆರ್ಎಸ್ಎಸ್ನವರು ನೈಜ ಧರ್ಮಪಾಲಕರು ಅನ್ನೋದನ್ನ ನಿರೂಪಿಸಲಿ. ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಹೇಳಿಕೆಯನ್ನು ಉಲ್ಲೇಖಿಸಿ ಗೃಹ ಸಚಿವರು ಟ್ವೀಟ್ ಮಾಡಿದ್ದಾರೆ. ನೋಂದಣಿ ಮಾಡಿದ್ರೆ ಆರೋಪಗಳಿಂದ ಮುಕ್ತವಾಗಬಹುದು ಅಂತ ಶ್ರೀಗಳು ಹೇಳಿದರು. Hotel Management with AI. Join IIHM, International Institute of Hotel Management. ಮಾಡಿದರೆ ಆವಾಗ ನಾಳೆ ಯಾರಿಗೂ ಕೂಡ ಮಾತನಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಅಷ್ಟೇ ನಾವು ಹೇಳಬೇಕು. ಅಷ್ಟೇ ಮಾಡಿದರೆ ಆವಾಗ ನಾಳೆ ಯಾರಿಗೂ ಕೂಡ ಮಾತನಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಅಷ್ಟೇ ನಾವು. ಇನ್ನು ಆರ್ಎಸ್ಎಸ್ ವಿರುದ್ಧ ಅವಹೇಳನಕಾರಿ ಪೋಸ್ಟ್ ಆರೋಪದ ಬೆನ್ನಲ್ಲೇ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಕೋರ್ಟ್ ಸಮನ್ಸ್ ಅನ್ನು ಕೊಟ್ಟಿದ್ದು, ಕಾಂಗ್ರೆಸ್ ಮುಖಂಡ ಮೊಹಮ್ಮದ್ ನಲಪಾಡ್ಗೂ ಸಮನ್ಸ್ ಅನ್ನು ಜಾರಿ ಮಾಡಲಾಗಿದೆ. ಸಮನ್ಸ್ ಜಾರಿಗೆ ಬೆಂಗಳೂರಿನ 42ನೇ ಎಸಿಜೆಎಂ ಕೋರ್ಟ್ ಆದೇಶವನ್ನು ಹೊರಡಿಸಿದ್ದು, ಜುಲೈ 21ರಂದು ಖುದ್ದಾಗಿ ಹಾಜರಾಗುವಂತೆ ಸಮನ್ಸ್ ಕೊಟ್ಟಿದೆ. ಕ್ರಿಮಿನಲ್ ಮಾನನಷ್ಟ ಕೇಸ್ ವಿಚಾರಣೆಗೆ ಕೋರ್ಟ್ ಅಂಗೀಕರಿಸಿದ್ದು, ಆರ್ಎಸ್ಎಸ್ ಕಾರ್ಯಕರ್ತ ಎ ತೇಜಸ್ ದೂರನ್ನು ಆಧರಿಸಿ ಸಮನ್ಸ್ ಜಾರಿಗೊಳಿಸಲಾಗಿದೆ. ಅಕ್ಟೋಬರ್ 14ರಂದು ಆರ್ಎಸ್ಎಸ್ ಸದಸ್ಯರ ವಿರುದ್ಧ ಟ್ವೀಟ್ ಮಾಡಿದರು ಪ್ರಿಯಾಂಕ್ ಖರ್ಗೆ. ಯೂಟ್ಯೂಬ್ ಚಾನೆಲ್ನಲ್ಲಿ ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟಿದ್ದರು ನಲಪಾಡ್. ಈ ಅವಹೇಳನಕಾರಿ ಹೇಳಿಕೆಯಿಂದ ಸಂಘದ ಘನತೆಗೆ ಧಕ್ಕೆ ಅಂತ ದೂರನ್ನ ನೀಡಲಾಗಿತ್ತು. ಬೆಂಗಳೂರಿನ ಸಿದ್ದಾಪುರದ ಎ ತೇಜಸ್ ಖಾಸಗಿ ದೂರನ್ನ ದಾಖಲಿಸಿದ್ರು. ಈ ದಾಖಲೆಯ ಬೆನ್ನಲ್ಲೇ ಸಮನ್ಸ್ ಜಾರಿ ಮಾಡಲಾಗಿದೆ.